ಇದು ಒಂದು ಕಡೆಗೆ ಕರಾವಳಿ ಭಾಗದ್ದಾಯಿತು. ಇನ್ನು ಬೆಂಗಳೂರಿನಲ್ಲಂತೂ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಬೆಂಗಳೂರಿನಲ್ಲಿ ಮಳೆ ಆದ ತಕ್ಷಣ ಸವಾರರು ಹೈರಾಣು ಅಂತೇಳಿ. ಹಾಗೇ ಆಗುತ್ತೆ. ಎಲ್ಲ ನಗರಗಳಲ್ಲೂ ಕೂಡ ಮಳೆ ಜೋರಾಗಿ ಬಂತಂದರೆ ಬೈಕ್ ಓಡಿಸುವಂಥವ್ರಿಗೆ ಸಮಸ್ಯೆ ಆಗುತ್ತೆ. ಬೆಂಗಳೂರಲ್ಲಿ ಯಾಕೆ ಅಂತಂದ್ರೆ 1.5 ಕೋಟಿ ಪಾಪ್ಯುಲೇಷನ್ ಅಲ್ವಾ, ಟ್ರಾಫಿಕ್ ಸಿಕ್ಕಾಬಟ್ಟೆ ಸ್ವಲ್ಪ ಸಮಸ್ಯೆ ಆಗೇ ಆಗುತ್ತೆ. ಅದರ ಮಧ್ಯದಲ್ಲಿ ಗುಂಡಿಗಳು ಬೇರೆ, ಅದರ ಮಧ್ಯದಲ್ಲಿ ನೀರು ಬೇರೆ ನಿಂತಿರುತ್ತೆ. ಅದರ ಮಧ್ಯದಲ್ಲಿ ಇವರು ಬೇರೆಲ್ಲ ಕಟ್ ಮಾಡಿಬಿಟ್ಟು ಶೋಗೋಸ್ಕರ ಒಂದು ಮರ ನಿಲ್ಲಿಸಿರ್ತಾರೆ. ಆ ಮರ ಧಬಕ್ಕಂತ ಬೀಳುತ್ತೆ. ಹಾಗೆ ಇವತ್ತು ಒಂದು ಏರಿಯಾದಲ್ಲಿ ಬಿದ್ದೋಯ್ತು. ಅದರ ಪರಿಣಾಮ ಏನಾಯಿತು? ಇನ್ನೂ 5 ದಿನ ಮಳೆ ಅಂತಿದ್ದಾರೆ. 5 ದಿನ ಅಲ್ಲ ರೀ, ಮುಂಗಾರು ಎಂಟ್ರಿ ಕೊಟ್ಟ ನಂತರ ಮಳೆಗಾಲನೇ ಶುರು ಈಗ. ಇನ್ನೇನು 5 ದಿನ. ಇನ್ನು 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಯಾವ ಜಿಲ್ಲೆಗಳು? ಅಲ್ಲಿ ಯಾವ ಪರಿಸ್ಥಿತಿ ಇರಬೇಕಿನ್ನು? ನೋಡಿ ಸ್ಟೋರಿನ. ಬೆಂಗಳೂರಿನಲ್ಲೂ ಮಳೆ ಅವಾಂತರ. ಗಾಳಿ ಮಳೆಗೆ ಧರೆಗುರುಳಿದ ಬೃಹತ್ ಮರ. ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣ ಇದ್ದು ಆಗಾಗ್ಗೆ ಮಳೆ ಆಗುತ್ತಿದೆ. ಗಾಳಿ ಅಬ್ಬರ ಜೋರಾಗಿದ್ದು ಜಿಟಿ ಮಳೆಯಲ್ಲೇ ಸವಾರರು ಕೆಲಸ ಕಾರ್ಯಗಳಿಗೆ ತೆರಳಿದ್ರು. ರೇನ್ಕೋಟ್ ಧರಿಸಿ ಛತ್ರಿಯನ್ನ ಹಿಡಿದುಕೊಂಡು ತೆರಳ್ತಾ ಇದ್ರು. ಝಡಿ ಮಳೆಯಿಂದಾಗಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಮಳೆಗೆ ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರವೊಂದು ಧಾರಾಶಾಹಿಯಾಗಿದೆ. ಮರ ಬಿದ್ದು ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಿಬಿಎಂಪಿ ಸಿಬ್ಬಂದಿ ಮರ ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಬೆಂಗಳೂರಿನಲ್ಲಿ ಅಶ್ವಥ್ ನಗರದ ಮುಖ್ಯ ರಸ್ತೆಯಲ್ಲಿ ಹೆಮ್ಮರವೊಂದು ಧರೆಗೆ ಉರುಳಿರುವಂಥದ್ದು. ಅದರ ತೆರವು ಕಾರ್ಯಾಚರಣೆ ಈಗ ನಡೆಸಲಾಗ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಈ ರಸ್ತೆ ಏನಿದೆ, ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಓಡಾಡುವಂತಹ ಬ್ಯುಸಿ ಇರುವಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ಬಿದ್ದಿರುವಂತಹ ಮರವನ್ನ ಈಗ ತೆರವು ಮಾಡುವಂತ ಕೆಲಸವನ್ನ ಈಗ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಈಗ ವಾಹನ ಸವಾರರು ಕೂಡ ಆದಷ್ಟು ಬೇಗ ಈ ರಸ್ತೆಯನ್ನ ಕ್ಲಿಯರ್ ಮಾಡಿಕೊಟ್ರೆ ಸಾಕು ಅಂತ ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆಯವರು ಕೊಟ್ಟಿದ್ರು. ಅದರಿಂದಾಗಿ ತುಂಬಾನೇ ಜಾಗರೂಕತೆಯಿಂದ ವಾಹನ ಸವಾರರಾಗಿರ್ಬೋದು, ಪಾದಚಾರಿಗಳಾಗಿರ್ಬೋದು ಓಡಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಹಾನಿ ಆಗಿಲ್ಲ, ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ವಾಹನ ಸವಾರರು ಕೂಡ ಅಂದ್ರೆ ಯಾರು ಕೂಡ ಸಿಲುಕೊಂಡಿಲ್ಲ. ಬೆಂಗಳೂರಲ್ಲಿ ಮಳೆಗೆ ಕುಸಿದ ರಸ್ತೆ. ವೈಯಾಲಿ ಕಾವಲ್ನಲ್ಲಿ ಗುಂಡಿ ಗಂಡಾಂತರ. ಸತತ ಮಳೆಯ ಎಫೆಕ್ಟ್ನಿಂದಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ. ಪ್ರಮುಖ ರಸ್ತೆಯಲ್ಲಿ ಆಳವಾದ ಗುಂಡಿ ಬಿದ್ದಿದ್ದು ಸವಾರರು ಪರದಾಡಿದ್ರು. ಡಾಂಬರು ಕಿತ್ತು ಹೋಗಿ ಮಣ್ಣಿನ ಗುಂಡಿ ಬಿದ್ದಿದ್ದು ಕೆಸರುಗದ್ದೆಯಂತಹ ರಸ್ತೆಯಲ್ಲಿ ಸಂಚರಿಸಲು ಸವಾರರು ಹೈರಾಣಾಗಿದ್ದಾರೆ. ನಾವೀಗ ವೈಯಾಲಿ ಕಾವಲ್ನಲ್ಲಿದ್ದೀವಿ. ವೈಯಾಲಿ ಕಾವಲ್ ಸೇರಿದಂತೆ ಇಡೀ ಬೆಂಗಳೂರಿನಲ್ಲಿ ಸತತವಾಗಿ ಮಳೆ ಬೀಳ್ತಾ ಇದೆ. ನೋಡಿ ಮಳೆಗೆ ಯಾವ ರೀತಿ ಇದು ಕೆಸರುಗದ್ದೆನ ಬೆಂಗಳೂರು ರೋಡ ಅನ್ನುವಂತಹ ಅನುಮಾನ ಹುಟ್ಟಿಸುತ್ತೆ. ಆ ಪರಿಪ್ರಮಾಣದಲ್ಲಿ ಬೆಂಗಳೂರಿನ ರಸ್ತೆ ಹದಗೆಟ್ಟು ಹೋಗಿದೆ. ಈ ರೀತಿ ಗುಂಡಿ ಬಿದ್ದಾಗ ವೆಹಿಕಲ್ ಹೋದ್ರೆ ಅವರ ಬೆನ್ನು ಮೂಳೆ ಮುರಿದೋಗುತ್ತೆ. ಆ ರೀತಿಯಲ್ಲಿದೆ ಇಲ್ಲಿನ ರಸ್ತೆ. ಹೇಗೆ ಆಳವಾಗಿ ಕುಸಿದು ಹೋಗಿದೆ ಅಂದ್ರೆ ಇಲ್ಲೇನಾದ್ರೂ ಕಾಲಿಟ್ರೆ ಒಳಗಡೆ ಕುಸಿದು ಹೋಗುತ್ತೆ. ಆ ರೀತಿಯಲ್ಲಿದೆ ಇಲ್ಲಿನ ರಸ್ತೆ. ನೋಡಿ ಎಷ್ಟು ಆಳವಾಗಿ ಕುಸಿದೋಗಿದೆ. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ತೀವಿ, ಡೆಡ್ಲೈನ್ ಅನ್ನ ಬೇರೆ ಕೊಟ್ಟಿದ್ದಾರೆ ಮುಚ್ಚೋದಕ್ಕೆ. ಕೇವಲ 1900 ಇಡೀ ಬೆಂಗಳೂರಿನಲ್ಲಿ ಗುಂಡಿಗಳಿದಾವೆ ಅಂತ ಹೇಳ್ತಾ ಇದ್ದಾರೆ. ಈ ರಸ್ತೆನಲ್ಲೇ ನಾವು ನೋಡ್ತಾ ಇದ್ರೆ ಬರೋಬ್ಬರಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತ 10 ಗುಂಡಿಗಳು. ಬಿಡಿ ರೋಡೇ ಕಿತ್ತೋಗಿದೆ, ಅದ್ರ ಮಧ್ಯೆ 10 ಗುಂಡಿಗಳು ಕಾಣಿಸ್ತಾ ಇದೆ. ರಸ್ತೆ ಕುಸಿದು ಹೋಗೋ ರೀತಿಯಲ್ಲಿ ಆಗ್ತಾ ಇದೆ. ಅರ್ಧಕ್ಕರ್ಧ ರಸ್ತೆನೇ ಕುಸಿದು ಹೋಗಿದೆ. ಇಲ್ಲಿ ವೆಹಿಕಲ್ ಓಡಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಕೊಂಡೇ ಹೋಗ್ಬೇಕು ಅನ್ನುವಂತಹ ಪರಿಸ್ಥಿತಿ ಇದೆ. ಸಾಕಷ್ಟು ದಿನಗಳಿಂದ ಈ ರೀತಿ ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಬೆಂಗಳೂರಲ್ಲಿ ಮೇ ತಿಂಗಳಲ್ಲಿ ಶತಮಾನದ ದಾಖಲೆ ಮಳೆ. ಮೇ ತಿಂಗಳಲ್ಲಿ 307.9 ಮಿಲಿಮೀಟರ್ ಮಳೆಯಾಗಿ ದಾಖಲೆ. ಬೆಂಗಳೂರಲ್ಲಿ ಮೇ ತಿಂಗಳಲ್ಲಿ 307.9 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಅದು ಮೇ 1ರಿಂದ ಮೇ 26ರವರೆಗೆ ಈ ಪ್ರಮಾಣದಲ್ಲಿ ಮಳೆಯಾಗಿದೆ. 2023 ಮೇ ತಿಂಗಳಲ್ಲಿ 305.4 ಮಿಲಿಮೀಟರ್ ಮಳೆ ದಾಖಲಾಗಿತ್ತು. ಈ ದಾಖಲೆಯನ್ನ ಈ ವರ್ಷದ ಮಳೆ ಮುರಿದಿದೆ. ಬೆಂಗಳೂರಲ್ಲಿ ಇನ್ನೂ ಒಂದು ವಾರ ಸಾಧಾರಣ ಮಳೆ ಮುಂದುವರಿಯಲಿದೆ. ಗಾಳಿ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮುಂದಿನ 5 ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಕವಾಗಿ ಮಳೆಯಾಗಬಹುದು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ 2-3 ದಿವಸದಿಂದ ಅರಬ್ಬಿ ಸಮುದ್ರದಲ್ಲಿ ಒಂದು ಲೋ ಪ್ರೆಷರ್ ಸಿಸ್ಟಮ್ ಇತ್ತು. ಅದು ಭೂಭಾಗದಲ್ಲಿ ಚಲಿಸಿ ಮರಾಠವಾಡದ ಹತ್ತಿರ ಅದು ಇದೆ. ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ 5.8 ಕಿಲೋಮೀಟರ್ ಎತ್ತರದವರೆಗಿದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 5-6 ದಿನಗಳಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಇನ್ನೊಂದು ವಾರ ಎಲ್ಲ ಜಿಲ್ಲೆಗಳಿಗೆ ಮಳೆ ಅಲರ್ಟ್. ರಾಜ್ಯದ 6 ಜಿಲ್ಲೆಗಳಿಗೆ 5 ದಿನ ರೆಡ್ ಅಲರ್ಟ್. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ರಾಜ್ಯದಲ್ಲಿ ಮುಂದಿನ 5 ದಿನ ಮಳೆ ಮುಂದುವರಿಯಲಿದೆ.
ಈ ಬಗ್ಗೆ ಹವಾಮಾನ ಇಲಾಖೆ ಮಳೆ ಅಲರ್ಟ್ ಅನ್ನ ಕೊಟ್ಟಿದೆ. ಮುಂದಿನ 4-5 ದಿನಗಳವರೆಗೆ ರಾಜ್ಯದ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಳಿದಂತೆ ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ಬೆಳಗಾವಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೆಲವು ಜಿಲ್ಲೆಗಳಿಗೆ ನಾವು ರೆಡ್ ಅಲರ್ಟನ್ನು, ಕೆಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು, ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ವಿ. ರೆಡ್ ಅಲರ್ಟು ಅಂದ್ರೆ 20 ಸೆಂಟಿಮೀಟ್ರ್ಕಿಂತ ಹೆಚ್ಚಿಗೆ ಮಳೆ ಆತಂದ್ರೆ ನಾವು ರೆಡ್ ಅಲರ್ಟ್ ಕೊಡ್ತೀವಿ. 12ರಿಂದ 19 ಸೆಂಟಿಮೀಟ್ರ್ ಆತಂದ್ರೆ ಆರೆಂಜ್ ಅಲರ್ಟು, 7ರಿಂದ 12 ಸೆಂಟಿಮೀಟ್ರ್ ತನಕ ಮಳೆ ಆತಂದ್ರೆ ನಾವು ಯೆಲ್ಲೋ ಅಲರ್ಟ್ ಅಂತ ಕೊಡ್ತೀವಿ. ಮುಂದೆ 7 ಅಥವಾ 7ಕ್ಕಿಂತ ಕಡಿಮೆ ಮಳೆ ಆಯ್ತಂದ್ರೆ ಅದಕ್ಕೆ ಹಗುರದಿಂದ ಸಾಧಾರಣ ಮಳೆ ಅಂತ ಕರಿತೀವಿ ನಾವು. ವಾಡಿಕೆಗೆ ಮುಂಚಿತವಾಗಿಯೇ ಮುಂಗಾರು ಮಳೆ ರಾಜ್ಯಕ್ಕೆ ಪ್ರವೇಶಿಸಿದ್ದು ಹಲವು ಅವಾಂತರಗಳನ್ನು ಸೃಷ್ಟಿಸುತ್ತಿದೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.